ಅಂದರೆ ಆರ್ತಿಯವ್ರ ಮದುವೆ ಆಗ್ತಿರೋದು ನಮ್ಮ ವಿಕ್ಕಿನ? ಆರ್ತಿ ಪಕ್ಕ ನಿಂತಿರೋದು ಅವ್ರ ಅಣ್ಣ ಆಗಿರಬೇಕು. ಅರೆ ಆದ್ಯ ಗಂಡ. ಇಲ್ಲಿ ಯಾವುದ್ರ ಬಗ್ಗೆ ಗೊತ್ತಿಲ್ಲದೆ ನಾನು ಇವ್ರ ಜೀವನಕ್ಕೆ ಬಂದ್ಬಿಟ್ಟಿದ್ದೀನಲ್ಲ. ವೇದಾಂತ್ ಅಣ್ಣಂಗೆ ಗೊತ್ತಾದರೆ? ಮುಖಾನು ತೋರಿಸ್ಬೇಡ ಅಂತ ಅಂದಿದ್ದಾನೆ. ಅಂಥದ್ರಲ್ಲಿ ನಾನು ಆರ್ತಿಯವ್ರ ಮನೇಲಿ ಉಳ್ಕೊಂಡಿದ್ದೀನಿ, ರಿಸೆಪ್ಷನ್ ಕೂಡ ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ? ಹಾಗಾಗಬಾರ್ದು. ಮೊದಲು ನಾನು ಇಲ್ಲಿಂದ ಹೋಗ್ಬಿಡ್ಬೇಕು. ಅಣ್ಣ ಮದುವೆ ಸಂಭ್ರಮದಲ್ಲಿ ಸಂತೋಷವಾಗಿರಬೇಕು. ನನ್ನಿಂದಾಗಿ ಅವನು ಅಪ್ಸೆಟ್ ಆಗೋದು ಬೇಡ. ರಾಜ, ಏ ರಾಜ, ಯಾಕಮ್ಮ ಏನಾಯ್ತು? ಯಾರಂಗೆ ಹೋಗ್ತಿದ್ದೀರಾ? ಅಲ್ಲಿ ಹೋಗ್ತಿದ್ದಾನಲ್ಲ ಹುಡುಗ, ಅವನ ಹೆಸರು ರಾಜ ಅಂತ. ಅವನು ನಮ್ಮನೇಲೆ ಉಳ್ಕೊಂಡಿರೋದು. ಅಲ್ಲ, ಮದುವೆ ಮನೆಗೆ ಬಂದಿದ್ದಾನೆ, ಸ್ಟೇಜ್ ಮೇಲೆ ಹೋಗಿಲ್ಲ, ಯಾರನ್ನೂ ಮಾತಾಡ್ಸಿಲ್ಲ. ಅದಕ್ಕೆ ಕರಿತಿದ್ದೀನಿ. ಪರವಾಗಿಲ್ಲಮ್ಮ, ನಾನು ಹೋಗಿ ಕರ್ಕೊಂಬರ್ತೀನಿ. ವಿಕ್ಕಿ ಅವರೇ, ಓ ಸಾರಿ ದೇವ್ರೆ. ದೊಡ್ಡ ಕಳ್ಳ ನೀವು. ಮದ್ವೆ ನಡೀತಿರೋದು ನಮ್ದೆ, ಆದ್ರೆ ಯಾಕೆ ಕಣ್ಣ ಮುಚ್ಚಾಲೆ ಎಲ್ಲ? ಯಾಕೆ ಅಂದ್ರೆ ನಿಮ್ಮ ಮೇಲಿರೋ ಅತಿಯಾದ ಪ್ರೀತಿಗೆ ನನ್ನ ಹಾರ್ಟು ಆರ್ತಿ ಅವರೇ ಅಂತ ಕೂಕೊಂಡು ಲಬಕಂತ ಆಚೆ ಬಂದ್ಬಿಡುತ್ತೆ. ಆಗ ಅದನ್ನ ಒಳಗಡೆ ಕಳಿಸಿ ಸಮಾಧಾನ ಮಾಡ್ಬೇಕಲ್ವಾ? ಅದಕ್ಕೆ ನಿಮ್ಮನ್ನ ನೋಡಕ್ ಬಂದ್ಬಿಡ್ತೀನಿ. ಎಷ್ಟು ವಿಚಿತ್ರ ನೀವು. ನಿಮ್ಮ ತುಂಟತನ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಸಣ್ಣ ಭಯನೂ ಹುಟ್ಟಿಸುತ್ತೆ. ನಾನು ಒಂಥರ ಇದೇ ಗೊಂದಲದಲ್ಲೇ ಇದ್ದೀನಿ. ಈಗ ನಾನು ಶಾಂತವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಎಲ್ಲ ಸೂಪರ್ ಆಗಿದೆ ಅಂತ ಅನಿಸ್ತಿದೆ. ಆದರೂ ಒಂಥರ ಇರಿಟೇಷನ್. ಇರಿಟೇಷನ್ನಾ? ಏನು? ಅಲ್ಲ, ಅಗ್ರಜನ್ ಯಾಕೆ ರೌಡಿನಾದ್ನೇ ಅರ್ಥನೇ ಆಗ್ತಾ ಇಲ್ಲ. ಸುಮ್ಮನಿರಿ ವಿಕ್ಕಿ ಅವರೇ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ನಾವು ಅಂದ್ಕೊಂಡಿರೋದು ಅಥವಾ ನಾವು ಆಸೆ ಪಡ್ತಿರೋದು ಭ್ರಮೆ ಆಗಿರ್ಬೋದು. ಎಲ್ಲರೂ ಸೇರಿಕೊಂಡು ಇದನ್ನು ಕಂಟಿನ್ಯೂ ಮಾಡ್ತಿದ್ರೆ ಅಮ್ಮ ಮನಸ್ಸಲ್ಲಿ ಮತ್ತೆ ಬೆಟ್ಟದಷ್ಟು ಆಸೆ ಶುರುವಾಗುತ್ತೆ. ಅದು ಸಹಜ. ಆದರೆ ವೇದಾಂತ್ ಭಾವಂಗೆ ಅಮ್ಮ ಮೇಲೆ ಪ್ರೀತಿ ಇಲ್ಲ ಅಂದರೆ ಅಮ್ಮ ಕುಸ್ತೋಗ್ಬಿಡ್ತಾಳೆ. ಅವಳು ಡಲ್ಲಾಗಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ವಿಕ್ಕಿ ಅವರೇ. ಇಲ್ಲ ಆರ್ತಿ ಅವರೇ, ಅಗ್ರಜನ್ ಮನಸ್ಸಲ್ಲಿರೋದು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಅವರು ಲವ್ ಬರ್ಡ್ಸ್ ಆಗಿ ಮದುವೆ ಆಗಿ ಖುಷಿಯಾಗಿರೋದು ನನ್ನ ಕನಸು ಕೂಡ. ನನಗೂ ಇದೇ ಕನಸು, ಆಸೆ ಇದೆ. ಆದರೆ ನಿರಾಸೆ ಆಗೋದು ನನಗಿಷ್ಟ ಇಲ್ಲ ಅಷ್ಟೇ. ಅಥವಾ ಇದನ್ನು ಈಗ ಯೋಚನೆ ಮಾಡೋ ಅಗತ್ಯ ಇಲ್ಲ ಅನಿಸುತ್ತೆ. ಎನಿವೆ, ನಮ್ಮ ಮದುವೆ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ರೀ. ಇದ್ರ ಬಗ್ಗೆನೇ ಅಲ್ವಾ ನಾನು ಎಷ್ಟೊಂದು ರಿಸ್ಕ್ ತಗೊಂಡಿದ್ದು. ಆದರೂ ಏನೋ ಸಣ್ಣ ಕಸಿ ಬಿಸಿ ಅಷ್ಟೇ. ಕಸಿ ಬಿಸಿ ಇದೆ ಅಂದರೆ ನೀವು ಶಾಂತರಾಗಿಲ್ಲ ಅಂತ ಅರ್ಥ. ಹೈಪರ್ ಆಕ್ಟಿವ್ ಆಗಿರೋ ನಿಮ್ಮ ಮೈಂಡ್ಗೆ ಸ್ವಲ್ಪ ಸಮಾಧಾನ ಹೇಳಿ, ರೆಸ್ಟ್ ಮಾಡೋದಕ್ಕೆ ಬಿಡಿ. ಆಗ ಎಲ್ಲ ಸರಿ ಹೋಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ಯಾಕೆಷ್ಟೋ ಡಿಸ್ಕಂಫರ್ಟ್ ಫೀಲ್ ಆಗ್ತಿದೆ.
ಈ ರೀತಿ ಯಾವತ್ತೂ ಆಗಿರಲಿಲ್ಲ. ಸಾಹಿತ್ಯ ನನಗೆ ಇಷ್ಟ ಇಲ್ಲ. ನಮ್ಮಿಬ್ಬರು ಡೀಲ್ ಎಲ್ಲ ಸರಿನೇ. ಇಷ್ಟು ಫ್ರಸ್ಟ್ರೇಷನ್ ಯಾಕೆ ಆಗ್ತಿದೆ? ಯಾವುದೋ ನನ್ನ ಕೈ ಮೀರೋಗಿದೆ ಅನ್ನಿಸ್ತದೆ. ವಿಚಿತ್ರವಾದ ಸಂಕಟ. ನನಗೆ ಸಾಹಿತ್ಯ ಇಷ್ಟ ಇಲ್ಲ ಅನ್ನೋದು ಇದಕ್ಕೆಲ್ಲ ಕಾರಣ ಇರ್ಬೋದಾ, ಅಥವಾ ಇನ್ನೇನಾದರೂ ಇರ್ಬೋದಾ? ಗಟ್ಟಿಮೇಳ